ಓದುವುದು ವೇದ. ಶ್ರೀ ವಾದಿರಾಜರ ಈ ಕೃತಿಯು ನಿಜವಾದ ವಿದ್ಯೆ ಎಂದರೆ ಕೇವಲ ಗ್ರಂಥಗಳ ಅಧ್ಯಯನವಲ್ಲ, ಭಗವಂತನ ಭಕ್ತಿ ಮತ್ತು ಸದಾಚಾರವೇ ಎಂಬ ಸಂದೇಶವನ್ನು ಸಾರುತ್ತದೆ. ಸರಳ ಸಾಹಿತ್ಯದ ಮೂಲಕ ಜೀವನದ ಮಹತ್ತರ ಮೌಲ್ಯವನ್ನು ಈ ದಾಸರ ಪದ ಮನದಟ್ಟಾಗಿಸುತ್ತದೆ. ರಾಗ ನಾದ ನಾಮಕ್ರಿಯ, ತಾಳ ಚಾಪು. ಓದುವುದು ವೇದ, ಹಾಕುವುದು ಗಾಳ. ಓದುವುದು ವೇದ, ಹಾಕುವುದು ಗಾಳ. ಮಾಧವನು ತಾನೆಗಡ, ಮನುಜರನು ಸರಣೆಗಡ. ಮಾಧವನು ತಾನೆಗಡ, ಮನುಜರನು ಸರಣೆಗಡ. ವ್ಯಾಧಿಗಳು ಬಿಡುವುಗಡ, ಸುರ ನದಿಯ ಯಾತ್ರೆಗಡ. ವ್ಯಾಧಿಗಳು ಬಿಡುವುಗಡ, ಸುರ ನದಿಯ ಯಾತ್ರೆಗಡ. ಓದುವುದು ವೇದ, ಹಾಕುವುದು ಗಾಳ. ಓದುವುದು ವೇದ, ಹಾಕುವುದು ಗಾಳ. ಆ ದೇವನೇ ತಮ್ಮ ಮನೆ ಮನೆಗೆ ದೈವಗಡ. ಆ ದೇವನೇ ತಮ್ಮ ಮನೆ ಮನೆಗೆ ದೈವಗಡ. ಕ್ರೋಧದಿ ದೋಷವಲ್ಲದ ವಸ್ತು ತಾನೆಗಡ. ಕ್ರೋಧದಿ ದೋಷವಲ್ಲದ ವಸ್ತು ತಾನೆಗಡ. ಓದುವುದು ವೇದ, ಹಾಕುವುದು ಗಾಳ. ಓದುವುದು ವೇದ, ಹಾಕುವುದು ಗಾಳ. ಶಿವನಲ್ಲ ಹರಿಯಲ್ಲ, ವಿಪ್ರರುಗಳು ಅಲ್ಲ. ಶಿವನಲ್ಲ ಹರಿಯಲ್ಲ, ವಿಪ್ರರುಗಳು ಅಲ್ಲ. ಅವರ ನೋಡಲಿ ಬೇಡ, ಅವರಿಗೀಯಲಿ ಬೇಡ. ಅವರ ನೋಡಲಿ ಬೇಡ, ಅವರಿಗೀಯಲಿ ಬೇಡ. ಓದುವುದು ವೇದ, ಹಾಕುವುದು ಗಾಳ. ಓದುವುದು ವೇದ, ಹಾಕುವುದು ಗಾಳ. ಇಂತೆಂಬ ನುಡಿಯಲು ದೇಶ ಕಾಣಿಸಲು. ಇಂತೆಂಬ ನುಡಿಯಲು ದೇಶ ಕಾಣಿಸಲು. ಸಂತರೆಲ್ಲರೂ ನೋಡಿ ಹಯವದನ ನಿಗಮೆಚ್ಚ. ಸಂತರೆಲ್ಲ